ನಮಸ್ಕಾರ. ಇವತ್ತು ನಾವು ಒಂದು ಹಳೆಯ ಆದರೆ ಇವತ್ತಿಗೂ ಅನ್ವಯವಾಗುವ ಕಥೆಯನ್ನ ನೋಡೋಣ. ಈ ಕಥೆಯಲ್ಲಿ ಒಂದು ಒಪ್ಪಂದ ಇದೆ, ಒಂದು ದೊಡ್ಡ ಮೋಸ ಇದೆ, ಹಾಗೆ ಆ ಮೋಸಕ್ಕೆ ನ್ಯಾಣ ಒದಗಿಸಲು ಹೆಣೆದ ಒಂದು ಅದ್ಭುತವಾದ ಪ್ಲಾನ್ ಕೂಡ ಇದೆ. ಬನ್ನಿ, ಈ ಕಥೆಯೊಳಗೆ ಏನಿದೆ ಅಂತ ನೋಡೋಣ. ಬಾಯಿಮಾತಿನ ಮೇಲೆ ನಡೆದ ಒಂದು ಅಗ್ರಿಮೆಂಟ್ ಮುರಿದುಬಿದ್ದಾಗ ಏನಾಗುತ್ತೆ? ಇದೇ ನಮ್ಮ ಇವತ್ತಿನ ಕಥೆಯ ಮುಖ್ಯ ಪ್ರಶ್ನೆ. ನಂಬಿಕೆ ಅನ್ನೋದು ದ್ರೋಹವಾದಾಗ ಅದರ ಪರಿಣಾಮ ಎಲ್ಲಿಗೆ ನಿಲ್ಲಬಹುದು? ನೋಡೋಣ ಬನ್ನಿ. ಸರಿ, ಕಥೆ ಶುರುವಾಗೋದೇ ಒಂದು ರಿಸ್ಕಿಯಾದ ಪ್ರಾಮಿಸ್ನಿಂದ. ಇಬ್ಬರು ವ್ಯಕ್ತಿಗಳ ಮಧ್ಯೆ ನಡೆದ ಒಂದು ಮಾತುಕತೆ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ನಮ್ಮ ಕಥೆಯಲ್ಲಿ ಎರಡು ಮುಖ್ಯ ಪಾತ್ರಗಳು. ಒಂದು ಕಡೆ ಕಷ್ಟಪಟ್ಟು ದುಡಿಯೋ, ಎಲ್ಲರನ್ನೂ ಸುಲಭವಾಗಿ ನಂಬಿಬಿಡೋ ಬಡ ಮಂಗಯ್ಯ. ಇನ್ನೊಂದು ಕಡೆ ಊರಲ್ಲೇ ಗೌರವಾನ್ವಿತ ಶ್ರೀಮಂತ ಜಮೀನ್ದಾರನಾದ್ರೂ ಮನಸ್ಸಿನಲ್ಲಿ ತುಂಬಾನೇ ದುರಾಸೆ ಇರೋ ಸೀತಯ್ಯ. ಇವರಿಬ್ಬರ ಸಂಬಂಧದ ಮೇಲೇನೆ ಇಡೀ ಕಥೆ ನಿಂತಿರೋದು. ಇವರಿಬ್ಬರ ನಡುವೆ ಆದ ಒಪ್ಪಂದ ತುಂಬಾನೇ ಸಿಂಪಲ್ ಆಗಿತ್ತು. ಸೀತಯ್ಯನ 40 ಎಕರೆ ಮಾವಿನ ತೋಟವನ್ನ 4 ವರ್ಷಗಳ ಕಾಲ ಚೆನ್ನಾಗಿ ನೋಡ್ಕೊಂಡ್ರೆ ಆ ತೋಟದಲ್ಲೇ 4 ಎಕರೆ ಜಮೀನನ್ನ ಮಂಗಯ್ಯನಿಗೆ ಕೊಡಬೇಕು. ಆದ್ರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇತ್ತು. ಅಂದ್ರೆ ಈ ಒಪ್ಪಂದಕ್ಕೆ ಯಾವುದೇ ಕಾಗದ ಪತ್ರ ಇರಲಿಲ್ಲ. ಎಲ್ಲವೂ ಕೇವಲ ಬಾಯ್ಮಾತಿನಲ್ಲಿ ನಡೆದಿತ್ತು. ಸೀತಯ್ಯನ ಮಾತೇ ಇಲ್ಲಿ ಸಾಕ್ಷಿ ಅಷ್ಟೇ. ಆದರೆ ಮಂಗಯ್ಯನ ಮಗ ರಾಮು ಅಪ್ಪನಷ್ಟು ಮುಗ್ಧನಾಗೇ ಇರಲಿಲ್ಲ. ಅವನು ಮೊದಲೇ ತನ್ನ ತಂದೆಗೆ ಎಚ್ಚರಿಕೆ ಕೊಟ್ಟಿದ್ದ. ಯಾವುದೇ ಲಿಖಿತ ಒಪ್ಪಂದವಿಲ್ಲದೆ ಇಷ್ಟು ದೊಡ್ಡ ಜವಾಬ್ದಾರಿ ತಗೋಬೇಡಿ, ಇದು ತುಂಬಾನೇ ಅಪಾಯಕಾರಿ ಅಂತ ಹೇಳಿದ್ದ. ಅವನ ಈ ಮಾತು ಮುಂದೆ ಆಗಬೋರ ಅನಾಹುತದ ಮುನ್ಸೂಚನೆ ತರ ಇತ್ತು. ಹಾಗಿದ್ರೆ 4 ವರ್ಷಗಳ ಕಠಿಣ ಪರಿಶ್ರಮದ ನಂತರ ಏನಾಯ್ತು? ಮಂಗಯ್ಯನ ನಂಬಿಕೆಗೆ ಬೆಲೆ ಸಿಕ್ಕಿತಾ? ಅಥವಾ ಅವನ ಮಗ ರಾಮು ಹೆದರಿದಂತೆ ಏನಾದ್ರೂ ಅನಾಹುತ ಕಾದಿತ್ತಾ? ಮಂಗಯ್ಯ ಕೊಟ್ಟ ಮಾತಿಗೆ ತಪ್ಪಲಿಲ್ಲ. ಹಗಲು ರಾತ್ರಿ ಅನ್ನದೇ ದುಡಿದು ಒಣಗಿದಂತೆ ಇದ್ದ ಆ ಜಮೀನನ್ನ ನೆಳನಳಿಸೋ ಹಣ್ಣುಗಳ ತೋಟವನ್ನಾಗಿ ಬದಲಾಯಿಸ್ಬಿಟ್ಟ. 4 ವರ್ಷಗಳ ನಂತರ ಆ ತೋಟವನ್ನ ನೋಡಿದಾಗ ಸೀತಯ್ಯನಿಗೆ ಖುಷಿಗಿಂತ ಹೆಚ್ಚಾಗಿ ಆಶ್ಚರ್ಯನೇ ಆಯ್ತು. ಇಲ್ಲೇ ನೋಡಿ ಕತೆ ತಿರುವು ಪಡೆಯೋದು. ಹಣ್ಣುಗಳಿಂದ ತುಂಬಿ ತುಳುಕುತ್ತಿದ್ದ ಆ ತೋಟವನ್ನ ನೋಡಿದ ತಕ್ಷಣ ಸೀತಯ್ಯನ ಮನಸ್ಸಲ್ಲಿ ದುರಾಸೆ ಹುಟ್ಟುಕೊಂತು. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕ್ಕೆ, ಆ ಫಲವತ್ತಾದ 4 ಎಕರೆ ಜಮೀನನ್ನ ಬಿಟ್ಕೊಡೋಕ್ಕೆ ಅವನ ಮನಸ್ಸು ಒಪ್ಪಲೇ ಇಲ್ಲ. ಕೊನೆಗೂ ಸೀತಯ್ಯ ತನ್ನ ಮಾತನ್ನ ಮುರಿದೇಬಿಟ್ಟ. ಅವನು ಪ್ರಾಮಿಸ್ ಮಾಡಿದ್ದು ಫಲವತ್ತಾದ ಮಾವಿನ ತೋಟವನ್ನ. ಆದ್ರೆ ಕೊಟ್ಟಿದ್ದು ವ್ಯವಸಾಯಕ್ಕೆ ಯೋಗ್ಯವಲ್ಲದ ಹಾಳುಬಿದ್ದ ಬರಡು ಭೂಮಿಯ ತುಂಡನ್ನ. ಕೊಟ್ಟ ಮಾತಿಗೂ ಅವನು ಮಾಡಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ. ತನ್ನ ಈ ಮೋಸವನ್ನ ಸೀತಯ್ಯ ಸಮರ್ಥಿಸ್ಕೊಂಡಿದ್ದು ಹೇಗೆ ಅಂತ ನೋಡಿ. ಅವನ ಕುತರ್ಕ ಹೇಗಿತ್ತು ಅಂದ್ರೆ, ನಾನು ನಿನಗೆ 4 ಎಕರೆ ಜಮೀನು ಕೊಡ್ತೀನಿ ಅಂದೆ ಅಷ್ಟೇ, ಆದ್ರೆ ಮಾವಿನ ಮರ ಇರೋ ಜಮೀನನ್ನೇ ಕೊಡ್ತೀನಿ ಅಂತ ಎಲ್ಲೂ ಹೇಳಿರ್ಲಿಲ್ವಲ್ಲ ಅಂತ ಹೇಳಿ ತನ್ನ ವಾಗ್ದಾನದ ಮೂಲ ಉದ್ದೇಶವನ್ನೇ ತಿರ್ಚಿಬಿಟ್ಟ. ಇಲ್ಲೇ ನಮ್ಮ ಕತೆಯ ಹೀರೋ ರಾಮು ಎಂಟ್ರಿ ಕೊಡೋದು. ತನ್ನ ತಂದೆಗೆ ಆದ ಅನ್ಯಾಯವನ್ನ ನೋಡಿ ಸುಮ್ನೆ ಕೋರ್ಲಿಲ್ಲ. ಸೀತಯ್ಯನಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಒಂದು ಚಾಣಾಕ್ಷ ಯೋಜನೆಯನ್ನ ರೂಪಿಸ್ತಾನೆ. ರಾಮುವಿನ ಪ್ಲಾನ್ ಸಖತ್ತಾಗಿತ್ತು. ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕೆಲಸ ಮಾಡ್ತು ಅಂದ್ರೆ, ಮೊದಲು ತಾನು ಒಬ್ಬ ದೊಡ್ಡ ಜ್ಞಾನಿ, ಪೂಜಾರಿ ಅಂತ ವೇಷ ಹಾಕ್ಕೊಂಡ. ಆಮೇಲೆ ತನಗೆ ಭೂಮಿಯೊಳಗಿನ ಬಂಗಾರದ ನಿಧಿಯನ್ನ ಪತ್ತೆಹಚ್ಚೋ ಶಕ್ತಿಯಿದೆ ಅಂತ ಒಂದು ವದಂತಿಯನ್ನ ಹಬ್ಬಿಸಿದ. ಈ ಗಾಳಿ ಸುದ್ದಿ ದುರಾಸೆಯ ಸೀತಯ್ಯನ ಕಿವಿಗೆ ಬಿದ್ರೆ ಅವನು ತಾನಾಗಿಯೇ ಬಲೆಗೆ ಬೀಳುತ್ತಾನೆ ಅನ್ನೋದು ರಾಮುವಿನ ಲೆಕ್ಕಾಚಾರವಾಗಿತ್ತು. ಈಗ ನಾವು ಕಥೆಯ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೇವೆ. ಸೀತಯ್ಯನ ದುರಾಸೆಯೇ ಅವನನ್ನು ಹೇಗೆ ರಾಮು ಹೆಣದ ಬಲೆಯೊಳಗೆ ನೇರವಾಗಿ ತಂದು ಬೀಳಿಸುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇದು ರಾಮುವಿನ ಪ್ಲಾನ್ನ ಮಾಸ್ಟರ್ ಸ್ಟ್ರೋಕ್. ಯಾವ ಬರಡು ಭೂಮಿಯನ್ನ ಕೊಟ್ಟು ಅಪ್ಪನಿಗೆ ಮೋಸ ಮಾಡಿದ್ನೋ ಅದೇ ಭೂಮಿಯ ಕೆಳಗೆ ಅಪಾರವಾದ ಚಿನ್ನದ ನಿಧಿ ಅಡಗಿದೆಯಂಟ ರಾಮು ಸೀತಯ್ಯನನ್ನ ನಂಬಿಸ್ಬಿಟ್ಟ. ನಿಧಿ ಸಿಗುತ್ತೆ ಅನ್ನೋ ದುರಾಸೆಗೆ ಬಿದ್ದ ಸೀತೆಯನಿಗೆ ಬುದ್ಧಿ ಮಂಕಾಯ್ತು. ಆ ಬರಡು ಭೂಮಿಯನ್ನ ವಾಪಸ್ ಪಡ್ಕೊಳ್ಳೋಕ್ಕೆ ಮೊದಲು 4 ಎಕರೆ, ಆಮೇಲೆ 10 ಎಕರೆ, ಹೀಗೆ ಹೆಚ್ಚಿಸ್ತಾ ಹೋಗಿ ಕೊನೆಗೆ ತನ್ನ ಸಂಪೂರ್ಣ 40 ಎಕರೆ ಮಾವಿನ ತೋಟವನ್ನೇ ಕೊಡೋಕೆ ಮುಂದಾದ. ಅವನ ದುರಾಸೆ ಅವನನ್ನ ಅಷ್ಟೊಂದು ಅವಿವೇಕಿಯನ್ನಾಗಿ ಮಾಡಿತು. ಕಥೆಯ ಅತ್ಯಂತ ದೊಡ್ಡ ವ್ಯಂಗ್ಯ ಅಂದ್ರೆ ಇದೇ ನೋಡಿ. ಯಾವೊಂದು ಲಿಖಿತ ಒಪ್ಪಂದ ಇಲ್ದೇ ಇದ್ದಿದ್ದಕ್ಕೆ ಇಷ್ಟೆಲ್ಲ ಆಯ್ತೋ, ಕೊನೆಗೆ ಅದೇ ಲಿಖಿತ ಒಪ್ಪಂದಕ್ಕೆ ಸೀತಯ್ಯನೇ ಬಂದು ಉತ್ಸಾಹದಿಂದ ಸಹಿ ಹಾಕ್ತಾನೆ. ಆದರೆ ಈ ಬಾರಿ ಆ ಒಪ್ಪಂದದ ಪ್ರಕಾರ ಅವನ ಸಂಪೂರ್ಣ ಆಸ್ತಿ ಮಂಗಯ್ಯನ ಹೆಸರಿಗೆ ವರ್ಗಾವಣೆ ಆಗುತ್ತಿತ್ತು. ಇದನ್ನೇ ಕಾವ್ಯ ನ್ಯಾಯ ಅನ್ನೋದು. ಹಾಗಿದ್ರೆ ದುರಾಸೆ ಮತ್ತು ಬುದ್ಧಿವಂತಿಕೆಯ ಈ ಆಟದಲ್ಲಿ ಕೊನೆಗೆ ಏನಾಯಿತು? ಈ ಕಥೆಯಿಂದ ಸಿಗುವ ಅಂತಿಮ ಪಾಠವಾದರೂ ಏನು? ನೋಡೋಣ.
ಕಡೆಗೆ ಏನಾಯ್ತು ಅಂದ್ರೆ ರಾಮುವಿನ ಪ್ಲಾನ್ ಯಶಸ್ವಿ ಆಯಿತು. ಸೀತಯ್ಯ ತನ್ನ ಸರ್ವಸ್ವವನ್ನು ಕಳ್ಕೊಂಡು ಆ ಬರಡು ಭೂಮಿಯಲ್ಲಿ ಇಲ್ಲದ ನಿಧಿಗಾಗಿ ಹುಚ್ಚನಂತೆ ಅಗಿಯುತ್ತಾ ಕೂತ. ಮಂಗಯ್ಯನಿಗೆ ನ್ಯಾಯ ಸಿಕ್ಕಿತು. ಅವರ ಅದೃಷ್ಟಗಳು ಸಂಪೂರ್ಣವಾಗಿ ಅದಲು ಬದಲಾಗಿದವು. ಹಾಗಿದ್ರೆ ಈ ಇಡೀ ಕಥೆಯಿಂದ ನಾವು ಕಲಿಬೇಕಾದ್ದು ಏನು? ಮೊದಲನೇದಾಗಿ, ದುರಾಸೆ ನಮ್ಮ ಕಣ್ಣುಗಳನ್ನ ಕುರುಡಾಗಿಸಿ ಕೆಟ್ಟ ನಿರ್ಧಾರಗಳನ್ನ ತಗೊಳ್ಳೋ ಹಾಗೆ ಮಾಡುತ್ತೆ. ಎರಡನೇದು, ಬಾಯಿ ಮಾತಿಗಿಂತ ಬರವಣಿಗೆಗೆ ಹೆಚ್ಚು ಬೆಲೆ, ಲಿಖಿತ ಒಪ್ಪಂದ ತುಂಬಾನೇ ಮುಖ್ಯ. ಮೂರನೇದು, ಅನ್ಯಾಯದ ವಿರುದ್ಧ ಬುದ್ಧಿವಂತಿಕೆಯೇ ದೊಡ್ಡ ಅಸ್ತ್ರ. ಮತ್ತು ಕೊನೆಯದಾಗಿ, ಹಣಕಾಸಿನ ವಿಷಯ ಬಂದಾಗ ಜನರ ನಿಜವಾದ ಸ್ವಭಾವ ಹೊರಬರುತ್ತೆ. ಈ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಯೋಚನೆ ಮಾಡಿ, ಈ ಕಥೆಯಲ್ಲಿ ನಿಜವಾದ ಬಿಸ್ನೆಸ್ ಮ್ಯಾನ್ ಯಾರು? ಶ್ರೀಮಂತನಾಗಿ ಎಲ್ಲವನ್ನೂ ಕಳಕೊಂಡ ಸೀತಯ್ಯನು, ಅಥವಾ ಬುದ್ಧಿವಂತಿಕೆಯಿಂದ ತನ್ನ ತಂದೆಗೆ ನ್ಯಾಯ ಕೊಡಿಸಿದ ರಾಮುವು? ಇದರ ಬಗ್ಗೆ ಖಂಡಿತ ಯೋಚಿಸಿ.